ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಬಂದಿದೆ. ಈ ಪ್ರೊಮೋದಲ್ಲಿ ಮೇನ್ ಆಗಿ ಫೋಕಸ್ ಆಗಿರೋದು ಧ್ರುವನ್ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ನಡೆದ ಮಾತಿನ ಜಗಳ. ಹೊಸ ವರ್ಷದ ಸೆಲೆಬ್ರೇಷನ್ಗಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಮನೆ ಒಳಗೆ ಆಗು ಹೋಗಳ ಬಗ್ಗೆ ಒಂದು ಸಾಂಗ್ ರಚಿಸಬೇಕು ಅಂತ. ನೋಡೋದಕ್ಕೆ ಇದು ಫನ್ ಟಾಸ್ಕ್, ಆದರೆ ಇಲ್ಲಿ ಅದೇ ಟಾಸ್ಕ್ ಜಗಳಕ್ಕೆ ಕಾರಣ ಆಗಿದೆ. ಪ್ರೊಮೋ ನೋಡಿದ್ರೆ ಕ್ಲಿಯರ್ ಆಗಿ ಕಾಣೋದೇನೆಂದ್ರೆ, ಈ ಸೀಸನ್ ನಲ್ಲಿ ಈಗಾಗಲೇ ಸ್ಪರ್ಧಿಗಳ ಮಧ್ಯೆ ಒತ್ತಡ ಜಾಸ್ತಿ ಆಗಿದೆ. ಅದಕ್ಕೆ ಸಿಂಪಲ್ ವಿಷಯ ಕೂಡ ದೊಡ್ಡ ಟ್ರಿಗರ್ ಆಗಿದೆ. ಇಲ್ಲಿ ಒಂದು ವಿಷಯ ಹೇಳಲೇಬೇಕು, ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟ ಟಾಸ್ಕ್ಗಳನ್ನ ಮಾಡೋದು ಸ್ಪರ್ಧಿಗಳ ಕರ್ತವ್ಯ. ಅದನ್ನ ಲೈಟ್ ಆಗಿ ಫನ್ ಆಗಿ ತಗೊಂಡ್ರೆ ಸಮಸ್ಯೆ ಇರಲ್ಲ. ಆದ್ರೆ ಇಲ್ಲಿ ಫನ್ ಆಗಿರಬೇಕಾದ ಟಾಸ್ಕ್ ಪರ್ಸನಲ್ ಆಗಿ ತಗೊಂಡಾಗ ಕಾಣಿಸ್ತೆ. ಧ್ರುವಂತ್ ಅವರ ವಿಷಯಕ್ಕೆ ಬಂದ್ರೆ, ಅವರು ಕೆಲಸ ಮಾಡೋದ್ರಲ್ಲಿ ತುಂಬಾ ಡಿಸಿಪ್ಲಿನ್ ಮತ್ತು ನಿಷ್ಠೆ ಇಟ್ಟುಕೊಂಡಿರೋ ವ್ಯಕ್ತಿ. ಅದನ್ನೇ ಇಟ್ಟುಕೊಂಡು ಸಾಂಗ್ ನಲ್ಲಿ ಮೆನ್ಷನ್ ಮಾಡಿದಾಗ ಅದನ್ನು ಅವರು ಟ್ರಿಗರ್ ಆಗಿ ತಗೊಂಡಿರಬಹುದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಒಬ್ಬರು ಕೊಡೋದಕ್ಕೆ ರೆಡಿ ಇದ್ರೆ ಪಡೆಯೋದಕ್ಕೂ ರೆಡಿ ಇರಬೇಕಲ್ಲವಾ? ಇದೇ ಜಾಗದಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ಮಧ್ಯೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಗಿಲ್ಲಿ ಮಾತು ಹೇಳ್ತಾನೆ, ಮಾತು ಕೇಳೋಕು ಕೂಡ ರೆಡಿ ಇರ್ತಾನೆ. ಆದ್ರೆ ಧ್ರುವಂತ್ ವಿಷಯದಲ್ಲಿ ಕೊಡುವುದು ಓಕೆ, ಆದ್ರೆ ತಗೋದು ಡಿಫಿಕಲ್ಟ್ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಗೇಮ್ ಒಳಗಡೆ ಟ್ರಿಗರ್ ಮಾಡೋದು, ಇನ್ನೊಬ್ಬರನ್ನ ಎಕ್ಸ್ಪೋಸ್ ಮಾಡೋದು, ಸ್ಕ್ರೀನ್ ಸ್ಪೇಸ್ ತಗೋದು, ಇವೆಲ್ಲ ಗೇಮ್ನ ಭಾಗನೇ. ಒಬ್ಬನು ಇದನ್ನ ಸ್ಟ್ರಾಟಜಿ ಆಗಿ ಮಾಡ್ತಿದ್ರೆ ಅದನ್ನ ಸಂಪೂರ್ಣವಾಗಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಅದೇ ಕೆಲಸ ಬೇರೆಯವರು ಮಾಡಿದಾಗ ಇದು ತಪ್ಪು ಅಂತ ಅನ್ಸಿದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗುತ್ತೆ. ಈ ಜಗಳ ನೋಡಿ ಒಂದು ವಿಷಯ ಕ್ಲಿಯರ್, ಇವರಿಬ್ಬರ ಮಧ್ಯ ಮೊದಲಿನಿಂದಲೂ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇದೆ. ಅದಕ್ಕೆ ಸಣ್ಣ ಮಾತು ಕೂಡ ದೊಡ್ಡ ಜಗಳ ಆಗ್ತಿದೆ. ಈ ವಾರ ಗಿಲ್ಲಿ ಬಗ್ಗೆ ನೆಗೆಟಿವ್ ಹೋಗ್ತಿದ್ರು. ಲೈವ್ ನೋಡೋರಿಗೆ ಮತ್ತು ಕ್ಲಿಪ್ಸ್ ಫಾಲೋ ಮಾಡೋರಿಗೆ ಕೆಲವು ವಿಷಯಗಳು ಬೇರೆ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಸರಿ ಯಾರು ತಪ್ಪು ಯಾರು ಅನ್ನೋದಕ್ಕಿಂತ ಸಿಂಪಲ್ ವಿಷಯವನ್ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮೇನ್ ಪಾಯಿಂಟ್. ನಿಮ್ಮ ಅಭಿಪ್ರಾಯ ಏನು ಗೈಸ್? ಧ್ರುವನ್ ಸರಿ ಅನ್ಸುತ್ತಾ, ಗಿಲ್ಲಿ ಸರಿ ಅನ್ಸುತ್ತಾ, ಅಥವಾ ಇಬ್ಬರು ಕೂಡ ಅತಿರೇಕಕ್ಕೆ ಹೋಗಿದ್ದಾರಾ ಅನ್ಸುತ್ತಾ ಅಂತ ನಿಮ್ಮ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಎಪಿಸೋಡ್ ಬಂದ್ಮೇಲೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.